ಹಲೋ ಫ್ರೆಂಡ್ಸ್, ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಇನ್ ಶಾರ್ಟ್ TPK, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾವು BCom ಒಂದು ಅಕೌಂಟಿಂಗ್ ಸಬ್ಜೆಕ್ಟ್ ಆದಂಥ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಇದು ಜಸ್ಟ್ ಒಂದು ಓವರ್ ವ್ಯೂ ಅಷ್ಟೇನೆ. ಈಗ ನೀವಾಗಲೇ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಂಗ್ ಈ ಥರದ ಸಬ್ಜೆಕ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತೀರ. ಅವುಗಳ ಜೊತೆಗೆ ಮ್ಯಾನೇಜರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೊಡುವಂಥ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬ್ರಾಂಚನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಈ ಸೆಮಿಸ್ಟ್ರಲ್ಲಿ. ಹಾಗಾದರೆ ಬನ್ನಿ ಕ್ಲಾಸನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಈ ಕ್ಲಾಸ್ನ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಹಂಚ್ಕೋತೀನಿ. ಈ 3 ಆಬ್ಜೆಕ್ಟಿವ್ಸ್. ಲರ್ನಿಂಗ್ ಯಾವತ್ತೂ ನಮಗೆ ಬರ್ಡನ್ ಆಗಬಾರದು. ನಾವು ಕಲಿತಾ ಖುಷಿಯಾಗಿರ್ಬೇಕು, ಖುಷಿಯಾಗಿ ಒಂದು ಸಬ್ಜೆಕ್ಟ್ ಅನ್ನ ಕಲಿಬೇಕು. ಹಾಗೇನೆ ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅನ್ನು ಕೂಡ ನಾವು ಗ್ರಾಸ್ಪ್ ಮಾಡಬೇಕು. ನಿಜವಾಗ್ಲೂ ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಏನೆಲ್ಲ ಕೆಲಸ ಮಾಡ್ತಾನೆ ಅನ್ನೋದರ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದ್ರ ಜೊತೆಗೆ ಎಕ್ಸಾಮ್ಗೆ ಬೇಕಾಗಿರುವಂತ ಪ್ರಿಪ್ರೇಷನ್ಸ್, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ, ಸೊ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ 3 ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡು ಇವತ್ತು ನಾವು ಕ್ಲಾಸ್ ಅನ್ನ ಶುರು ಮಾಡೋಣ. ಸೊ ಕಲಿಕೆ ಯಾವತ್ತು ಫನ್ ಆಗಿರಬೇಕು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಗ್ಗೆ ನಾವು ಗಮನ ಹರಿಸಬೇಕು. ಹಾಗೇನೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಯೋಚನೆ ಮಾಡಬೇಕು. ಇಲ್ಲಿ ಒಂದು ಟ್ರೀ ಇದೆ, ಅದಕ್ಕೆ 3 ಬ್ರಾಂಚಸ್ ಇದೆ. ಸೊ ನೋಡ್ತಾ ಇದ್ದೀರಾ, ಆ ಟ್ರೀಗೆ ಹೆಸರು ಅಕೌಂಟಿಂಗ್. ಆ 3 ಮೇನ್ ಬ್ರಾಂಚಸ್ ಯಾವುದಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ಅನ್ನೋದು ಟ್ರೀ ಆದ್ರೆ ಈ 3 ಬ್ರಾಂಚಸ್. ಸೊ ಅಕೌಂಟಿಂಗ್ ಅಂದ್ರೆ ಬೇಸಿಕಲಿ ನೀವು ತುಂಬಾ ಸಲ ಈ ಡೆಫಿನೇಷನ್ ನ ಕೇಳಿರ್ತೀರಾ. ರೆಕಾರ್ಡಿಂಗ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಂಡ್ ಕ್ಲಾಸಿಫೈಯಿಂಗ್ ದೆಮ್ ಟು ಡ್ರಾ ಮೀನಿಂಗ್ಫುಲ್ ಇಂಟರ್ಪ್ರಿಟೇಷನ್ಸ್. ಹಾಗೆ ಬರುತ್ತೆ ಅಕೌಂಟಿಂಗ್ ಡೆಫಿನಿಷನ್. ಸೊ ಇದು ಒಂದು ಬ್ರಾಡ್ ಡೆಫಿನಿಷನ್. ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡೋದು, ಅದನ್ನ ಕ್ಲಾಸಿಫೈ ಮಾಡೋದು ಅಂದ್ರೆ ಲೆಡ್ಜರ್ ಅಲ್ಲಿ ಕ್ಲಾಸಿಫೈ ಮಾಡೋದು, ಮತ್ತೆ ಒಂದು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದು ಇಯರ್ ಎಂಡ್ ಅಲ್ಲಿ, ಮತ್ತೆ ಆ ಟ್ರಯಲ್ ಬ್ಯಾಲೆನ್ಸ್ ಇಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು. ಸೊ ಇದು ಅಕೌಂಟಿಂಗ್. ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ನ ರೆಫರ್ ಮಾಡ್ತಾ ಇದೀವಿ. ಅಕೌಂಟಿಂಗ್ ಅಂದ್ರೆ ಬೈ ಡಿಫಾಲ್ಟ್ ಇಟ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಡೇಟಾನ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ರೆಕಾರ್ಡ್ ಮಾಡ್ತಾ ಆ ಅಕೌಂಟ್ಸ್ ಅನ್ನ ಕ್ಲಾಸಿಫೈ ಮಾಡಿ, ಸಮ್ಮರೈಸ್ ಮಾಡಿ, ವರ್ಷದ ಕೊನೆಯಲ್ಲಿ ನಾವು ಬ್ಯಾಲೆನ್ಸ್ ಶೀಟು ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ರೆ ದಟ್ ಈಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಇದರ ಮುಖ್ಯ ಉದ್ದೇಶ ಏನಂದ್ರೆ ಫೈನಾನ್ಷಿಯಲ್ ಪೊಸಿಷನ್ ಏನು ಅನ್ನೋದನ್ನ ತಿಳಿಸೋದು.
ಬಿಸ್ನೆಸ್ ನ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ತಿಳಿಸೋದು. ಮತ್ತೆ ಪ್ರಾಫಿಟ್ ಆಗಿದ್ಯಾ ಅಥವಾ ಲಾಸ್ ಆಗಿದ್ಯಾ ಬಿಸ್ನೆಸ್ಗೆ, ಆಗಿದ್ರೆ ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿಯೋದು. ಸೊ ದೀಸ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್. ಸೊ ಹೆಸರಲ್ಲೇ ಇದೆ, ಕಾಸ್ಟ್ ರಿಲೇಟೆಡ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್. ಕಾಸ್ಟ್ ಅಂದ್ರೆ ಬೇರೆ ಬೇರೆ ತರ ಇದೆ. ಫಿಕ್ಸ್ಡ್ ಕಾಸ್ಟ್ ಅಂತ ಇರುತ್ತೆ, ವೇರಿಯಬಲ್ ಕಾಸ್ಟ್ ಅಂತ ಇರುತ್ತೆ, ಸೆಮಿ ವೇರಿಯಬಲ್ ಕಾಸ್ಟ್. ಸೊ ಹೀಗೆ ಎ ವೆರೈಟಿ ಆಫ್ ಕಾಸ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ಆ ಪ್ರಾಡಕ್ಟ್ ಅನ್ನ ಕಾಸ್ಟ್ ಎಷ್ಟಾಗಿದೆ ಅಂತ ತಿಳ್ಕೊಂಡು ನಮಗೆ ಬೇಕಾಗಿರುವಂತ ಪ್ರಾಫಿಟ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಅದರ ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಕಾಸ್ಟ್ ರೆಕಾರ್ಡ್ಸ್ ಆರ್ ವೆರಿ ಹೆಲ್ಪ್ಫುಲ್ ಇನ್ ಫಿಕ್ಸಿಂಗ್ ಪ್ರೈಸಸ್ ಆಫ್ ಪ್ರಾಡಕ್ಟ್ಸ್. ಸೊ ಯೂಶಲಿ ಪ್ರಾಡಕ್ಟ್ ಪ್ರೈಸಸ್ ಅನ್ನ ಫಿಕ್ಸ್ ಮಾಡೋದು ಹಾಗೇನೆ, ಕಾಸ್ಟ್ ಪ್ಲಸ್ ಮಾರ್ಜಿನ್ ಅಂತ ಹೇಳ್ತೀವಿ, ಅಥವಾ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಹೇಳ್ತೀವಿ, ಅಥವಾ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ಕಾಸ್ಟ್ ಎಷ್ಟು ಅಂತ ಗೊತ್ತಾದ್ರೆ ನಮಗೆ ಬೇಕಾಗಿರೋಷ್ಟು ಪರ್ಸೆಂಟ್ ಪ್ರಾಫಿಟ್ ಅನ್ನ ಆಡ್ ಮಾಡಿ ನಾವು ಸೆಲ್ಲಿಂಗ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಬಹುದು. ಸೊ ಪ್ರಾಡಕ್ಟ್ ಪ್ರೈಸ್ ಫಿಕ್ಸೇಷನ್. ಸೊ ಅದು ಮೇನ್ ಆಬ್ಜೆಕ್ಟಿವ್ ಕಾಸ್ಟ್ ಅಕೌಂಟಿಂಗ್ಗೆ. ಸೊ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಕಾಸ್ಟ್ ರಿಲೇಟೆಡ್ ರೆಕಾರ್ಡ್ಸ್ ಅನ್ನ ಸಮರೈಸ್ ಮಾಡೋದು ಮತ್ತೆ ಕ್ಲಾಸಿಫೈ ಮಾಡೋದು, ಮತ್ತೆ ಪ್ರಾಡಕ್ಟ್ ಪ್ರೈಸ್ ಫಿಕ್ಸೇಷನ್ ಅಲ್ಲಿ ಅದನ್ನ ಯೂಸ್ ಮಾಡೋದು. ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟೆಂಟ್ ಅಂತ ಹೇಗಿರ್ತಾನೋ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಾಸ್ಟ್ ಅಕೌಂಟೆಂಟ್ ಅಂತ ಕೂಡ ಇರ್ತಾನೆ. ಮೂರನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಹೆಸರೇ ಹೇಳುತ್ತೆ, ಇದು ಮ್ಯಾನೇಜರ್ಸ್ಗೆ ಯೂಸ್ ಆಗುವಂತ ಅಕೌಂಟಿಂಗ್ ಬ್ರಾಂಚ್. ಮ್ಯಾನೇಜರ್ಸ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಬೋತ್ ಫ್ರಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಅಕೌಂಟಿಂಗ್. ಸೊ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಬೇಕು, ಮತ್ತೆ ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೂಡ ಬೇಕು. ಸೊ ಅವೆರಡನ್ನು ಅನಲೈಸ್ ಮಾಡಿ ಇಂಟರ್ಪ್ರೇಟ್ ಮಾಡಿ ಕೆಲವೊಂದು ಬಿಸ್ನೆಸ್ ರಿಲೇಟೆಡ್ ಡಿಸಿಷನ್ಸ್ ಅನ್ನ ತಗೊಳ್ಳೋದಿರುತ್ತೆ ಮ್ಯಾನೇಜರ್ಸ್. ಸೊ ಆ ಫೀಲ್ಡ್ ಅನ್ನ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ is a branch of accounting which is particularly useful for managers to take important decisions related to business. ಈ ಮೂರು ಬ್ರಾಂಚಸ್ ಇದೆ. ಆ ಮೂರು ಬ್ರಾಂಚಸ್ ನ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಅಕೌಂಟಿಂಗ್ ಬ್ರಾಂಚ್ಗೂ ಕೂಡ ಅದರದೇ ಆದಂತ ಯೂಸರ್ಸ್ ಇದ್ದಾರೆ. ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಅದಕ್ಕೆ ಯೂಸರ್ಸ್ ಯಾರು? ಗೌರ್ಮೆಂಟ್ ಫಸ್ಟ್ ಕೇಳುತ್ತೆ. ಕಾರ್ಪೊರೇಟ್ ಟ್ಯಾಕ್ಸಸ್ ನ ಕಟ್ಟಬೇಕಾದ್ರೆ ಗೌರ್ಮೆಂಟ್ ಫಸ್ಟ್ ಇನ್ಫಾರ್ಮೇಶನ್ ಕೇಳುತ್ತೆ, ಟ್ಯಾಕ್ಸ್ ಅಥಾರಿಟೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ. ಸೊ ಅದಕ್ಕೋಸ್ಕರ ಫೈನಾನ್ಷಿಯಲ್ ಅಕೌಂಟಿಂಗು ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಜನರಲ್ ಪಬ್ಲಿಕ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಕೇಳ್ತಾರೆ, ಶೇರ್ ಹೋಲ್ಡರ್ಸ್ ಕೇಳ್ತಾರೆ, ಮತ್ತೆ ರಿಸರ್ಚ್ ಸ್ಕಾಲರ್ಸ್ ಕೇಳಬಹುದು, ಕಂಪನಿ ಬಗ್ಗೆ ಅನಲೈಸ್ ಮಾಡೋರು ರಿಸರ್ಚ್ ಮಾಡೋರು ಕೇಳಬಹುದು. ಸೊ ಈಗ ನಾನಾ ತರದ ಯೂಸರ್ಸ್ ಇದ್ದಾರೆ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ. ಸೊ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಇನ್ನು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಇದು ಮೇನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿದೆ, ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಎಷ್ಟೆಷ್ಟಾಗಿದೆ, ಯಾವ ಪ್ರಪೋರ್ಷನ್ ಅಲ್ಲಿ ಇದೆ, ಸೊ ಪ್ರಾಡಕ್ಟ್ ಪ್ರೈಸ್ ಫಿಕ್ಸೇಷನ್ ಬಗ್ಗೆ ಡಿಸಿಷನ್ ತಗೋಬೇಕು. ಸೊ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಸ್ಟ್ ಅಕೌಂಟಿಂಗು ಪರ್ಟಿಕ್ಯುಲರ್ಲಿ ಇನ್ಸೈಡರ್ಸ್ಗೆ ಯೂಸ್ ಆಗುತ್ತೆ.
ಇನ್ಸೈಡರ್ಸ್ ಅಂದ್ರೆ ಆ ಕಂಪನಿಯ ಕಾಸ್ಟ್ ಅಕೌಂಟೆಂಟು, ಮ್ಯಾನೇಜರ್ಸು, ಪ್ರೊಡಕ್ಷನ್ ಹೆಡ್, ಪ್ರೊಡಕ್ಷನ್ ಸ್ಟಾಫ್ ಇವರೆಲ್ಲ. ಸೊ ಇವ್ರಿಗೆಲ್ಲ ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೂಡ ಅವ್ರಿಗೂ ಕೂಡ ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಸೊ ಇದಕ್ಕೂ ಪರ್ಟಿಕ್ಯುಲರ್ಲಿ ಯೂಸ್ ಆಗೋದು ಮ್ಯಾನೇಜರ್ಸ್ಗೆ, ಡಿಸಿಷನ್ ಮೇಕಿಂಗ್ಗೆ. ಸೊ ಇವರು ಕಾಸ್ಟ್ ಇನ್ಫಾರ್ಮೇಶನ್ ಮತ್ತೆ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಎರಡನ್ನೂ ಕೂಡ ಯೂಸ್ ಮಾಡ್ತಾರೆ. ಸೊ ಎರಡನ್ನೂ ತಗೊಂಡು ಇವ್ರದೇ ಆದಂತ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಡ್ರಾ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳ ಮೇಲೆ ಡಿಸಿಷನ್ ತಗೋತಾರೆ. ಮತ್ತೆ ಪ್ರತಿಯೊಂದು ಬ್ರಾಂಚ್ ಕೂಡ ಡಿಫ್ರೆಂಟ್ ಸೆಟ್ ಆಫ್ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಈಗಾಗಲೇ ಹೇಳಿದ್ದೀನಿ, ಅದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್, ಇದು ಕಾಸ್ಟ್ ಇನ್ಫಾರ್ಮೇಶನ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಇದು ಕಾಸ್ಟ್ ಮತ್ತೆ ಫೈನಾನ್ಷಿಯಲ್ ಎರಡರನ್ನೂ ತಗೊಂಡು ಮ್ಯಾನೇಜರ್ಸ್ಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನ ಮಾತ್ರ ಅದು ಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಅದರದೇ ಆದಂತ ಪರ್ಪಸ್ ಇದೆ. ಫೈನಾನ್ಷಿಯಲ್ ಅಕೌಂಟಿಂಗು ಕಂಪಲ್ಸರಿ ಆಸ್ ಪರ್ ಕಂಪನೀಸ್ ಆಕ್ಟ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಲೇಬೇಕು ಪ್ರತಿಯೊಂದು ಬಿಸ್ನೆಸ್ ಕೂಡ. ಕಾಸ್ಟ್ ಇನ್ಫಾರ್ಮೇಶನ್ ಅಷ್ಟೇನೆ, ಇಟ್ ಇಸ್ ಮ್ಯಾಂಡೇಟರಿ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ. ಸೊ ಕಾಸ್ಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬೇಕು ಮತ್ತೆ ಪ್ರೆಸೆಂಟ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಸೊ ಇದು ಮ್ಯಾಂಡೇಟರಿ ಅಲ್ಲ. ಸೊ ಇದು ಮ್ಯಾನೇಜರ್ಸ್ಗೋಸ್ಕರ ಅಂತಾನೆ ಪ್ರಿಪೇರ್ ಮಾಡೋದು. ಸೊ ಅದರಿಂದ ಅದಕ್ಕೆ ಯಾವುದೇ ಲೀಗಲಿ ಮ್ಯಾಂಡೇಟರಿ ಇಲ್ಲ, ಮತ್ತೆ ಒಂದೇ ಫಾರ್ಮ್ಯಾಟ್ ಇಲ್ಲ. ಅದಕ್ಕೆ ಹೇಗ್ ಬೇಕಾದ್ರೂ ಪ್ರಿಪೇರ್ ಮಾಡಬಹುದು. ಅಂದ್ರೆ ಅದೇ ಫ್ಯಾಕ್ಟ್ಸ್ ನ ಇಟ್ಕೊಂಡು ಬೇರೆ ಬೇರೆ ಫಾರ್ಮ್ಯಾಟ್ಸ್ ಅಲ್ಲಿ ಅದನ್ನ ಪ್ರಿಪೇರ್ ಮಾಡಬಹುದು. ಸೊ ಅವರ ಕನ್ವೀನಿಯನ್ಸ್. ಸೊ ಈ ರೀತಿ ಕೆಲವೊಂದು ಡಿಫರೆನ್ಸಸ್ ಇದೆ. ಈ ಮೂರೇ ಬ್ರಾಂಚಸ್ ಅಲ್ಲ, ಇನ್ನು ಕೆಲವೊಂದು ಹೊಸ ಬ್ರಾಂಚಸ್ ಇದೆ, ಇತ್ತೀಚೆಗೆ ಡೆವಲಪ್ ಆಗಿರುವಂತ ಅಕೌಂಟಿಂಗ್ ಬ್ರಾಂಚಸ್. ಫಾರ್ ಎಕ್ಸಾಂಪಲ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಇದನ್ನ ಹ್ಯೂಮನ್ ಕ್ಯಾಪಿಟಲ್ ಅಕೌಂಟಿಂಗ್ ಅಂತಾನೂ ಕರೀತಾರೆ. ಸೊ HR ಏನಿದೆ ಒಂದು ಕಂಪನಿದು, ಅಷ್ಟು ಜನ ಎಂಪ್ಲಾಯೀಸ್ ಡೀಟೇಲ್ಸ್ ಅನ್ನ ಅನಲೈಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ಮಾಡ್ತಾರೆ. ಸೊ ಈಗ ಇರುವಂತ ಮ್ಯಾನ್ ಪವರ್ ಎಷ್ಟು, ಫ್ಯೂಚರ್ ಅಲ್ಲಿ ಬೇಕಾಗಿರುವಂತ ಮ್ಯಾನ್ ಪವರ್ ಎಷ್ಟು, ಈಗ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಹಾಗೇನೆ ಎಷ್ಟು ಎಂಪ್ಲಾಯೀಸು ಎಕ್ಸಿಕ್ಯೂಟಿವ್ ಪೊಸಿಷನ್ಸ್ಗೆ ಕೇಪಬಲ್ ಆಗಿದ್ದಾರೆ, ಮತ್ತೆ ಎಷ್ಟು ಜನಕ್ಕೆ ಟ್ರೈನಿಂಗ್ ಬೇಕು, ಮತ್ತೆ ಅವರ ಡೀಟೇಲ್ಸ್, ಅವರ ಪರ್ಫಾರ್ಮೆನ್ಸ್ ಹೇಗಿದೆ, ಮತ್ತೆ ಅವರು ಕೆಲಸದಲ್ಲಿ ತೋರಿಸುವಂತ ಇನಿಷಿಯೇಟಿವ್ಸ್ ಹೇಗಿದೆ, ಹಾಗೇನೆ ಅವರ ಕ್ವಾಲಿಫಿಕೇಶನ್ಸು, ಟ್ಯಾಲೆಂಟು, ಸ್ಕಿಲ್ಲು. ಸೊ ಇದೆಲ್ಲ ಡೇಟಾನು ಮೇಂಟೈನ್ ಮಾಡ್ತಾರೆ ಕಂಪ್ನಿನಲ್ಲಿ. ಸೊ ಅಷ್ಟು HR ಡೇಟಾನ ಅನಲೈಸ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಮತ್ತೆ ಕೆಲವೊಂದು ಡಿಸಿಷನ್ಸ್ ಅನ್ನ ತಗೊಳ್ತಾರೆ. ಸೊ ಅದು ಕೂಡ ಒಂದು ರೀತಿ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅದರಲ್ಲಿ ಮೇನ್ ಫೋಕಸ್ ಆಗಿರೋದು HR, ಆ ಕಂಪನಿಯ ಎಂಪ್ಲಾಯೀಸ್. ಒಂದು ಸಂಸ್ಥೆ ಅಂದಮೇಲೆ ಅದು ಹ್ಯೂಮನ್ ರಿಸೋರ್ಸ್ ಏನೆ, ಮತ್ತೇನೂ ಅಲ್ಲ. ಒಂದು ಕಂಪನಿ ಅಂತ ಹೇಳಿದ ತಕ್ಷಣ ಅದು ಪ್ರೊಡ್ಯೂಸ್ ಮಾಡುವಂತ ಪ್ರಾಡಕ್ಟು ಅಥವಾ ಅದರ ರೆಪ್ಯುಟೇಷನ್ ಮಾತ್ರ ಅಲ್ಲ, ಮುಖ್ಯವಾಗಿ ಅಲ್ಲಿರೋದು ಎಂಪ್ಲಾಯೀಸ್, HR. ಸೊ ಅದರಿಂದ HR ಅಕೌಂಟಿಂಗು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇನ್ಫ್ಲೇಷನ್ ಅಕೌಂಟಿಂಗ್.
ಸೊ ಇನ್ಫ್ಲೇಷನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಹಣದುಬ್ಬರ. ಪ್ರತಿದಿನ ಏನು ಕಮೋಡಿಟಿ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಟ್ರೆಂಡ್ ಅನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಅಂಡ್ ರೈಸ್ ಇನ್ ಪ್ರೈಸಸ್ ಆಫ್ ಕಮೋಡಿಟೀಸ್. ಸೊ ಈ ಟ್ರೆಂಡ್ ಅನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಈ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಬಿಸ್ನೆಸ್ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ? ಬಿಸ್ನೆಸ್ ಅಲ್ಲಿ ನಾವು ಯೂಸ್ ಮಾಡುವಂತ ರಾ ಮೆಟೀರಿಯಲ್ ಪ್ರೈಸಸ್ ಏನಾದ್ರೂ ಜಾಸ್ತಿ ಆದ್ರೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗುತ್ತೆ, ಮತ್ತೆ ಎಂಪ್ಲಾಯೀಸ್ ಸ್ಯಾಲರೀಸ್ ಅನ್ನು ನಾವು ಜಾಸ್ತಿ ಮಾಡಬೇಕಾಗುತ್ತೆ ಇನ್ಫ್ಲೇಷನ್ ಇದ್ದಾಗ. ಸೊ ಎಲ್ಲಾದ್ರ ಇಂಪ್ಯಾಕ್ಟು ಕೊನೆಯಲ್ಲಿ ಟೋಟಲ್ ಕಾಸ್ಟ್ ಏನಿರುತ್ತೆ ಅದ್ರ ಮೇಲೆ ಬೀಳುತ್ತೆ. ಸೊ ಟೋಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಪ್ರಾಫಿಟ್ ಆಡ್ ಮಾಡಿದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ನಾನು ತುಂಬಾ ಸಿಂಪಲ್ ವೇ ಅಲ್ಲಿ ಹೇಳ್ತಾ ಇದ್ದೀನಿ, ಅದು ಅಷ್ಟೊಂದು ಸರಳ ಅಲ್ಲ, ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಟೋಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಆಡ್ ಮಾಡಿದ್ಮೇಲೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಒಂದು ಸೀಕ್ವೆನ್ಸ್ ಇದೆಯಲ್ಲ ಇನ್ಫ್ಲೇಷನ್ ಇಂದ ಆಗುವಂತ ಎಫೆಕ್ಟ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡಿ ಇದೆಲ್ಲ ಮಾಡೋದು ಇದೆಯಲ್ಲ. ಸೊ ಇದು ಇನ್ಫ್ಲೇಷನ್ ಅಕೌಂಟಿಂಗ್ ಬ್ರಾಂಚ್. ಇನ್ನು ಕೆಲವೊಂದು ಬ್ರಾಂಚಸ್ ಇವೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಕಂಪನೀಸ್ ಆಕ್ಟ್ 2013 ಪ್ರಕಾರ ಒಂದು ಕಂಪನಿ ಇಷ್ಟು ಟರ್ನ್ ಓವರ್ನ ಮೀರಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಅಂತ ಖರ್ಚು ಮಾಡಲೇಬೇಕು ಅಂತ ಏನೋ ಕಾನೂನು ಮಾಡಿದ್ದಾರೆ. ಸೊ 2% ಏನೋ. ಸೊ 2% ಆಫ್ ದ ಆವರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ 3 years ಆ ಥರ ಏನೋ ಇದೆ. ಸೊ 2% ಪ್ರಾಫಿಟ್ ಅನ್ನ ಅವರು ಖರ್ಚು ಮಾಡಲೇಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಅದು ಎನ್ವಿರಾನ್ಮೆಂಟ್ ಪರ್ಪಸ್ಗಾಗಿರ್ಬಹುದು ಅಥವಾ ಸೋಷಿಯಲ್ ವೆಲ್ಫೇರ್ಗೋಸ್ಕರ ಆಗಿರ್ಬೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಿರ್ಮಾಣ ಮಾಡೋದು, ಪಾರ್ಕ್ಸ್ ಅನ್ನ ನಿರ್ಮಾಣ ಮಾಡೋದು, ಸೊ ಹತ್ರ ಯಾವುದೇ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್ ಆಗಿರಲಿ, ಸೊ ಅಂತದಕ್ಕೆ ಖರ್ಚು ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ಮಾನಿಟರ್ ಮಾಡೋದು ಅಕೌಂಟಿಂಗ್ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿ ಕಂಪ್ನಿಯ ಪ್ರಾಫಿಟ್ ಎಷ್ಟಿದೆ, ಎಷ್ಟನ್ನ ಯಾವ್ದ್ಯಾವ್ದಕ್ಕೆ ಖರ್ಚು ಮಾಡಿದ್ದಾರೆ, ಮತ್ತೆ ಅದರಿಂದ ಕಂಪ್ನಿಗೆ ಹೇಗೆ ಲಾಭ ಆಗಿದೆ, ಅಂದ್ರೆ ಕಂಪ್ನಿಗೆ ರೆಪ್ಯುಟೇಷನ್ ಬಂದಿರುತ್ತೆ, ಇಮೇಜ್ ಕ್ರಿಯೇಟ್ ಆಗಿರುತ್ತೆ, ಪಬ್ಲಿಕ್ ಅವೇರ್ನೆಸ್ ಬಂದಿರುತ್ತೆ, ಈ ಕಂಪ್ನಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದೆ ಅಂತ. ಸೊ ಹೀಗೆ ಇಂಥ ವಿಷಯಗಳನ್ನ ನಾವು ಅನಲೈಸ್ ಮಾಡಿ ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ರಿಪೋರ್ಟ್ ಮಾಡೋದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಬರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಲ್ಲಿ. ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಇದು ಇವತ್ತಿಗೆ ತುಂಬಾ ಅಡ್ವಾನ್ಸ್ಡ್ ಆಗಿ ಬೆಳೀತಾ ಇರುವಂತ ಒಂದು ಫೀಲ್ಡ್. ಇದುವರೆಗೂ ನಾವೇನು ಓದ್ಕೊಂಡ್ ಬಂದಿದ್ದೀವಿ ಅದನ್ನ ಬುಡಮೇಲು ಮಾಡುವಂತ ಒಂದು ಫೀಲ್ಡ್, ಇದು ಒಂದು ಬ್ರಾಂಚ್. ಹೇಗೆ ಅಂದ್ರೆ, ಈಗ ಒಬ್ಬ ಅಕೌಂಟೆಂಟು ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡ್ತಾನೆ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಬಿಲ್ಡಪ್ ಮಾಡ್ತಾನೆ, ಇಯರ್ ಕೊನೆಯಲ್ಲಿ ಅವನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾನೆ, ಕೊನೆಗೆ ಅದು ಆಡಿಟ್ ಆಗುತ್ತೆ, ಕಂಪನಿ ಟ್ಯಾಕ್ಸಸ್ ನ ಕಟ್ಟುತ್ತೆ. ಇದೆಲ್ಲ ನಾವು ಓದ್ಕೊಂಡ್ ಬಂದಿರೋದು. ಆದ್ರೆ ಇದರಲ್ಲಿ ಎಷ್ಟೋ ಆಕ್ಟಿವಿಟೀಸ್ ಅನ್ನ ಇದು ನಿರ್ಮೂಲನೆ ಮಾಡುತ್ತೆ. ಈಗ ಇತ್ತೀಚೆಗೆ ಕೆಲವೊಂದು ಫೀಲ್ಡ್ಸ್ ಬೆಳೆದಿವೆ. ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಾಯ್ಸ್ ಅಸಿಸ್ಟೆಡ್ ಕಂಪ್ಯೂಟಿಂಗ್, ಬ್ಲಾಕ್ ಚೈನ್. ಸೊ ಈ ತರ ಎಲ್ಲ ಕೆಲವೊಂದು ಟೆಕ್ನಾಲಜೀಸ್ ಮುಂದುವರೆದಿದೆ ಇವತ್ತು. ಸೊ ಅವನ್ನೆಲ್ಲ ಇಟ್ಕೊಂಡು ಅಕೌಂಟಿಂಗ್ ಅಲ್ಲಿ ತಪ್ಪೇ ಆಗದ ಹಾಗೆ
ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡೋದು ಮತ್ತೆ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದು. 100% ಅಕ್ಯುರೇಸಿ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಅದಕ್ಕೆ ಯಾವುದೇ ಆಡಿಟಿಂಗ್ ಬೇಕಾಗಲ್ಲ, ಅಕೌಂಟಿಂಗ್ ಸ್ಟಾಫ್ ಕಡಿಮೆ ಬೇಕಾಗ್ತಾರೆ. ಸೊ ಇದೆಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಇದಕ್ಕಿಂತ ಬಹಳ ಸಾಧ್ಯತೆಗಳಿವೆ ಟೆಕ್ನಾಲಜಿಯಿಂದ. ಸೊ ಈ ಫೀಲ್ಡ್ ಅನ್ನ ನಾವು ಅಕೌಂಟಿಂಗ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಈ ಇನ್ಫಾರ್ಮೇಶನ್ ಸಿಸ್ಟಮ್ ತಾನಾಗೆ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ತಾನಾಗೆ ಅನಲೈಸ್ ಮಾಡುತ್ತೆ, ಇಂಟರ್ಪ್ರಿಟೇಷನ್ಸ್ ನ ಕೊಡುತ್ತೆ. ಸೊ ಹ್ಯೂಮನ್ ಇನ್ವಾಲ್ವ್ಮೆಂಟ್ ತುಂಬಾನೇ ಕಡಿಮೆ ಇಲ್ಲಿ. ಸೊ ಆ ರೀತಿ ಒಂದು ಫೀಲ್ಡ್ ಬೆಳೀತಾ ಇದೆ. ಸೊ ಮುಂದೆ ಪ್ರಾಬಬ್ಲಿ 5-10 ಇಯರ್ಸ್ ಅಲ್ಲಿ ತುಂಬಾನೇ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಅಕೌಂಟಿಂಗ್ ಫೀಲ್ಡ್ ಅಲ್ಲಿ. ಸೊ ಇಷ್ಟೇ ಅಲ್ಲ, ಅಡಿಷನಲ್ ಬ್ರಾಂಚಸ್ ಇನ್ನು ಸಾಕಷ್ಟಿವೆ. ಸೋಷಿಯಲ್ ಆಡಿಟ್ ಅಂತ ಕಂಡಕ್ಟ್ ಮಾಡ್ತಾರೆ. ಇದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್, ಆಡಿಟ್ ಮಾಡೋದು ಸೋಷಿಯಲ್ ಆಡಿಟ್. ಮತ್ತೆ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಎನ್ವಿರಾನ್ಮೆಂಟ್ಗೆ ಎಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಬಿಸ್ನೆಸ್ ಕಡೆಯಿಂದ ಅಂತ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಸೊ ಹೀಗೆ ಸಾಕಷ್ಟು ಬ್ರಾಂಚಸ್ ಬೆಳೀತಾ ಇವೆ ಅಕೌಂಟಿಂಗ್ ಅಲ್ಲಿ. ಇದರಲ್ಲಿ ಕೆಲವೊಂದು ಅನಾಲಿಸಿಸ್ಗಳಿವೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ. ಸೊ ಅದನ್ನ ತುಂಬಾನೇ ಬ್ರೀಫ್ ಆಗಿ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಕ್ಯಾಚ್ ಅಪ್ ಮಾಡಿ. ಮೊದಲನೇದಾಗಿ ಕ್ಯಾಶ್ ಫ್ಲೋ ಅನಾಲಿಸಿಸ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟು. ಸೊ ಕ್ಯಾಶ್ ಅಂದ್ರೆ ಇಲ್ಲಿ ಕ್ಯಾಶ್ ಇನ್ ಬ್ಯಾಲೆನ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಇವೆಲ್ಲಾನು ಸೇರುತ್ತೆ. ಸೊ ಅದು ಹೇಗೆ ಬಿಸ್ನೆಸ್ಗೆ ಬರುತ್ತೆ ಮತ್ತೆ ಹೇಗೆ ಅದನ್ನ ಖರ್ಚು ಮಾಡ್ತಾರೆ, ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಿ. ಯಾಕಂದ್ರೆ ಕ್ಯಾಶ್ ತುಂಬಾ ಇಂಪಾರ್ಟೆಂಟ್. ಕ್ಯಾಶ್ ಇಂದ ಡಿವಿಡೆಂಡ್ ಪೇ ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಸೊ ಹೀಗೆ ಸಾಕಷ್ಟು ಆಗುತ್ತೆ ಕ್ಯಾಶ್ ಇಂದ. ಸೊ ಅದನ್ನೆಲ್ಲ ಅನಲೈಸ್ ಮಾಡೋದು. ಆಪರೇಟಿಂಗ್ ಆಕ್ಟಿವಿಟೀಸ್ ಇಂದ ಎಷ್ಟು ಕ್ಯಾಶ್ ಬಂದಿದೆ ಹೋಗಿದೆ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇಂದ ಎಷ್ಟು ಕ್ಯಾಶ್ ಬಂದಿದೆ ಹೋಗಿದೆ, ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಇಂದ ಎಷ್ಟು ಬಂದಿದೆ ಹೋಗಿದೆ. ಸೊ ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಿ. ಇನ್ನೊಂದು ಫಂಡ್ಸ್ ಫ್ಲೋ ಅನಾಲಿಸಿಸ್. ಫಂಡ್ಸ್ ಅಂದ್ರೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನನಗೆ ಗೊತ್ತಿರುತ್ತೆ ನಿಮಗೆ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, ಅದನ್ನ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತೀವಿ. ಸೊ ಆ ಫಂಡ್ಸ್ ಹೇಗೆ ಜನರೇಟ್ ಆಗುತ್ತೆ ಮತ್ತೆ ಆ ಫಂಡ್ಸ್ ಅನ್ನ ಹೇಗೆ ನಾವು ಅಪ್ಲೈ ಮಾಡ್ತೀವಿ. ಸೊ ಫಂಡ್ಸ್ ಅಂದ್ರೆ ಇಲ್ಲಿ ಎಲ್ಲ ಸೇರುತ್ತೆ, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಬಿಲ್ಸ್ ರಿಸೀವಬಲ್, ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಇದೆಲ್ಲ ಸೇರುತ್ತೆ. ಸೊ ಅದೆಲ್ಲ ಹೇಗೆ ಬಿಸ್ನೆಸ್ ಒಳಗೆ ಬರುತ್ತೆ ಮತ್ತೆ ಹೇಗೆ ಅದನ್ನ ಖರ್ಚು ಮಾಡ್ತಾ ಇದೀವಿ, ಅಪ್ಲೈ ಮಾಡ್ತಾ ಇದೀವಿ. ಸೊ ಅದನ್ನ ನಾವು ಅನಲೈಸ್ ಮಾಡ್ತೀವಿ. ರೇಷಿಯೋ ಅನಾಲಿಸಿಸ್. ಸೊ ರೇಷಿಯೋಸ್ ಕೇಳಿರ್ತೀರಾ ನೀವು. ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಆಮೇಲೆ ಕ್ವಿಕ್ ರೇಷಿಯೋ, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಮತ್ತೆ ಫಾರ್ ಎಕ್ಸಾಂಪಲ್ ಡೆಟ್ ಈಕ್ವಿಟಿ ರೇಷಿಯೋ, ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್. ಸೊ ಎಲ್ಲ ಕೆಲವೊಂದು ರೇಷಿಯೋಸ್ ಇದೆಯಲ್ಲ, ಇದೆಲ್ಲ ಇಷ್ಟಿಷ್ಟೇ ಇರಬೇಕು ಅಂತ ಕಂಪನಿ ಪಾಲಿಸಿ ಇರುತ್ತೆ. ಆ ಪಾಲಿಸಿ ಪ್ರಕಾರನೇ ಬಿಸ್ನೆಸ್ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಬೇಕಾಗಿರುವಂತ ಕರೆಕ್ಟಿವ್ ಮೆಷರ್ಸ್ ಅನ್ನ ತಗೋಬೇಕು. ಸೊ ಇದನ್ನ ನಾವು ರೇಷಿಯೋ ಅನಾಲಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯೂಶಲಿ ಏನ್ ಹೇಳ್ತಾರೆ ಅಂದ್ರೆ ಡೆಟ್ ಈಕ್ವಿಟಿ ರೇಷಿಯೋ 2:1 ಇರಬೇಕು ಅಥವಾ 3:1 ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ 3 ರೂಪಾಯಿ ಸಾಲಕ್ಕೆ 1 ರೂಪಾಯಿ ಈಕ್ವಿಟಿ ಕ್ಯಾಪಿಟಲ್ ಇರಬೇಕು. ಹಾಗಿದ್ರೆ ನಾವು ಲೆವರೇಜ್ ಬೆನಿಫಿಟ್ಸ್ ಅನ್ನ ಎಂಜಾಯ್ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಸೊ ಅಷ್ಟು ಇರಬೇಕು ಅಂತ ಫಿಕ್ಸ್ ಮಾಡಿರುತ್ತೆ ಕಂಪನಿ ಪಾಲಿಸಿನಲ್ಲಿ. ಸೊ ಅಷ್ಟೇ ಮೇಂಟೈನ್ ಮಾಡ್ತಾ ಹೋಗ್ಬೇಕು ಬಿಸ್ನೆಸ್ ಅಲ್ಲಿ. ಸೊ ಅದು ರೇಷಿಯೋ ಅನಾಲಿಸಿಸ್ ಅಲ್ಲಿ ಬರುತ್ತೆ.
ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅನಾಲಿಸಿಸ್. ಹಾರಿಜಾಂಟಲ್ ಅನಾಲಿಸಿಸ್ ಅಲ್ಲಿ ಬೇರೆ ಬೇರೆ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಕಂಪೇರ್ ಮಾಡ್ತಾ ಅನಲೈಸ್ ಮಾಡ್ತೀವಿ. ಈಗ 2015 ಬ್ಯಾಲೆನ್ಸ್ ಶೀಟ್ ಅನ್ನ 2016 ಬ್ಯಾಲೆನ್ಸ್ ಶೀಟ್ ಜೊತೆ ಕಂಪೇರ್ ಮಾಡೋದು. ಹಾಗೆ ಸೊ ಬೇರೆ ಬೇರೆ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಕಂಪೇರ್ ಮಾಡ್ತೀವಿ ಒಂದೇ ಕಂಪ್ನಿ. ವರ್ಟಿಕಲ್ ಅನಾಲಿಸಿಸ್ ಅಂದ್ರೆ ಸೇಮ್ ಇಯರ್, ಒಂದೇ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕಂಪೇರ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪೇರ್ ಮಾಡೋದು ಒಂದೇ ವರ್ಷದ್ದು. ಸೊ ಅದನ್ನ ವರ್ಟಿಕಲ್ ಅನಾಲಿಸಿಸ್ ಅಂತೀವಿ. ಸೊ ಮುಂದೆ ಇದ್ರ ಬಗ್ಗೆ ಸಾಕಷ್ಟು ಹೇಳ್ತೀನಿ, ಪ್ರಾಬ್ಲಮ್ಸ್ ಎಲ್ಲ ಮಾಡೋಣ. ಟ್ರೆಂಡ್ ಅನಾಲಿಸಿಸ್ ಅಂತ ಇದೆ, ಅಂದ್ರೆ ವರ್ಷ ವರ್ಷ ಹೇಗೆ ಟ್ರೆಂಡ್ ಬೆಳೀತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಆ ಗ್ರೋತ್ ಹೇಗಿದೆ, ಸೊ ಇದನ್ನೆಲ್ಲ ಅನಲೈಸ್ ಮಾಡೋದು. ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೂ ಹಾಕ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ಗೂ ಹಾಕ್ಬೋದು. ಇನ್ವೆಂಟ್ರಿ ಟರ್ನ್ ಓವರ್ ಅನಾಲಿಸಿಸ್ ಅಂತ ಮಾಡ್ತಾರೆ, ಅಂದ್ರೆ ಇನ್ವೆಂಟ್ರಿ ಮತ್ತೆ ಸೇಲ್ಸ್ ಎರಡನ್ನೂ ಕಂಪೇರ್ ಮಾಡ್ತಾ ಹೋಗೋದು. ಟರ್ನ್ ಓವರ್ ಅಂದ್ರೆ ಸೇಲ್ಸ್, ಸೊ ಇನ್ವೆಂಟ್ರಿ ಮತ್ತೆ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಎರಡರ ರೇಷಿಯೋ ಏನಿದೆ ಅದು ಯಾವ ರೀತಿ ಹೋಗ್ತಾ ಇದೆ, ಯಾವ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ, ಸೊ ಅದನ್ನು ಕೂಡ ಅನಲೈಸ್ ಮಾಡ್ತಾರೆ. ಮತ್ತೆ ಫೈನಾನ್ಷಿಯಲ್ ಲೆವರೇಜ್ ಮೆಟ್ರಿಕ್ಸ್. ಸೊ ಫೈನಾನ್ಷಿಯಲ್ ಲೆವರೇಜ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳಿರ್ತೀರಾ. ಯೂಸ್ ಆಫ್ ಡೆಟ್ to generate more revenue for equity shareholders. Use of debt to generate more revenue for equity shareholders. ಸೊ ಅದನ್ನ ನಾವು ಫೈನಾನ್ಷಿಯಲ್ ಲೆವರೇಜ್ ಅಂತೀವಿ. ಅಂದ್ರೆ ಆದಷ್ಟು ಹೆಚ್ಚು ಸಾಲನ ಯೂಸ್ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡಬಹುದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಡಿವಿಡೆಂಡ್ ಕೊಡಬಹುದು. ಸೊ ಇದು ಇಂಟೆನ್ಷನ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್. ಸೊ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಆಯಾ ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನಲೈಸ್ ಮಾಡೋದು ಮೆಟ್ರಿಕ್ಸ್, ಫೈನಾನ್ಷಿಯಲ್ ಲೆವರೇಜ್ ಮೆಟ್ರಿಕ್ಸ್. ಇನ್ನು ವರ್ಕ್ ಅನಾಲಿಸಿಸ್ ಅಂತ ಮಾಡ್ತಾರೆ, ಎಸ್ಪೆಷಲಿ ಈ ಫ್ಯಾಕ್ಟರಿ ಅಥವಾ ಪ್ರೊಡಕ್ಷನ್ ಯೂನಿಟ್ ಏನಿರುತ್ತೆ ಸೊ ಅಲ್ಲಿ ನಡೆಯುವಂಥದ್ದು ಇದು. ಲೇಬರರ್ಸ್ ಅಟೆಂಡೆನ್ಸ್, ಅವರ ಪೇರೋಲ್, ಲಾಸ್ ಆಫ್ ಪೇ, ಮತ್ತೆ ಅವರ ಡಿಸಿಪ್ಲಿನರಿ ಬಿಹೇವಿಯರ್, ಮತ್ತೆ ಅವರ ಲೀವ್ ರೆಕಾರ್ಡ್ಸು, ಮತ್ತೆ ಏನು ಬೆನಿಫಿಟ್ಸ್ ತಗೋತಾ ಇದ್ದಾರೆ, ಮ್ಯಾಟರ್ನಿಟಿ ಬೆನಿಫಿಟ್ಸು, ಪ್ಯಾಟರ್ನಿಟಿ ಬೆನಿಫಿಟ್ಸು, ಸೊ ಇದರೆಲ್ಲ ಏನ್ ತಗೋತಾ ಇದ್ದಾರೆ ಅದನ್ನೆಲ್ಲ ಅನಲೈಸ್ ಮಾಡುವಂಥದ್ದು ವರ್ಕ್ ಅನಾಲಿಸಿಸ್. ಇನ್ನು ಲರ್ನಿಂಗ್ ಕರ್ವ್ ಅನಾಲಿಸಿಸ್ ಅಂತ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲೇ. ಇದೆಲ್ಲ ಬರೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲೇನೆ. ನಿಮಗೆ ಮುಖ್ಯವಾಗಿರೋದು ಕ್ಯಾಶ್ ಫ್ಲೋ, ಫಂಡ್ಸ್ ಫ್ಲೋ ಮತ್ತೆ ರೇಷಿಯೋ ಮುಖ್ಯವಾಗಿರೋದು. ಬೇರೆ ಹಾರಿಜಾಂಟಲ್, ಕಾಮನ್ ಸೈಜು, ವರ್ಟಿಕಲ್ ಎಲ್ಲ ಇದೆ ಚಿಕ್ಕ ಚಿಕ್ಕದಾಗಿ. ಸೊ ಲರ್ನಿಂಗ್ ಕರ್ವ್ ಅನಾಲಿಸಿಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಆರ್ಗನೈಸೇಷನ್ ಹೇಗೆ ಬೆಳೀತಾ ಹೋಗುತ್ತೆ ಅನ್ನೋದನ್ನ ನಾವು ಕರ್ವ್ ಮೂಲಕ ಡಿಪಿಕ್ಟ್ ಮಾಡೋದು. ಒಂದು ಕರ್ವ್ ಮಾಡೋದು, ಹೇಗೆ ಬೆಳೀತಾ ಹೋಗುತ್ತೆ ಆರ್ಗನೈಸೇಷನ್ ಅಂತ, ಹೇಗೆ ಕಲಿತಾ ಹೋಗುತ್ತೆ, ಕಸ್ಟಮರ್ಸ್ನ ಅರ್ಥ ಮಾಡ್ಕೋಬೇಕು, ಪ್ರಾಡಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ಹೇಗೆ ಕಲಿತಾ ಹೋಗುತ್ತೆ ಅನ್ನೋದನ್ನ ಡಿಪಿಕ್ಟ್ ಮಾಡೋದು ಲರ್ನಿಂಗ್ ಕರ್ವ್ ಅನಾಲಿಸಿಸ್. ಮಾರ್ಜಿನಲ್ ಕಾಸ್ಟಿಂಗ್ ಅಂಡ್ ಸಿವಿಪಿ ಅನಾಲಿಸಿಸ್. ಸಿವಿಪಿ ಅಂದ್ರೆ ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್. ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಬ್ರೇಕ್ ಇವನ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಅಂದ್ರೆ ಬ್ರೇಕ್ ಇವನ್ ಅಂದ್ರೆ ಇಟ್ಸ್ ಎ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ಈಗ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮ್ಗೆ ಎಷ್ಟು ಪೀರಿಯಡ್ ಅಲ್ಲಿ ವಾಪಸ್ ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಬ್ರೇಕ್ ಇವನ್ ಪೀರಿಯಡ್. ಸೊ ಆ ಪಾಯಿಂಟ್ ಅನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತೀವಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್, ಸೊ ಒಂದು ಅಡಿಷನಲ್ ಯೂನಿಟ್ ಆಫ್ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಮಾರ್ಜಿನಲ್ ಕಾಸ್ಟಿಂಗ್.
ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳೋದಿಲ್ಲ, ಆಯಾ ಸಬ್ಜೆಕ್ಟ್ ಬಂದಾಗ ನಾನು ಹೇಳ್ತೀನಿ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂಡ್ ವೇರಿಯನ್ಸ್ ಅನಾಲಿಸಿಸ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಒಂದಷ್ಟು ಫಿಕ್ಸ್ ಮಾಡಿರ್ತಾರೆ, ಇಂತಿಂತದಕ್ಕೆ ಇಷ್ಟಿಷ್ಟೇ ಆಗಬೇಕು, ಜಾಸ್ತಿ ಖರ್ಚು ಮಾಡಬಾರದು. ಸೊ ಆ ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನ ಆಕ್ಚುಯಲ್ ಕಾಸ್ಟ್ ಜೊತೆ ನಾವು ಕಂಪೇರ್ ಮಾಡೋದು. ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಅದನ್ನ ವೇರಿಯನ್ಸ್ ಅಂತ ಕರೀತಾರೆ. ಆ ವೇರಿಯನ್ಸ್ ಅನ್ನ ಅನಲೈಸ್ ಮಾಡೋದು, ಯಾಕೆ ಹೆಚ್ಚು ಕಡಿಮೆ ಆಯ್ತು ಅಂತ. ಸೊ ಹೀಗೆ ಸಾಕಷ್ಟು ಅನಾಲಿಸಿಸ್ ಗಳಿವೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಸೊ ಮುಖ್ಯವಾಗಿ ನಿಮ್ಗೆ ಕೆಲವನ್ನ ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಜಸ್ಟ್ ಒಂದು ಸಣ್ಣ ಚಿಲ್ ತಗೊಳ್ಳೋಣ. ಇಲ್ಲಿ 3 ಜನ ಇದ್ದಾರೆ, ಫಿನಾನ್ಷಿಯಲ್ ಅಕೌಂಟೆಂಟು, ಕಾಸ್ಟ್ ಅಕೌಂಟೆಂಟು ಮತ್ತೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟು. ಫಿನಾನ್ಷಿಯಲ್ ಅಕೌಂಟೆಂಟ್ ಏನ್ ಹೇಳ್ತಾರೆ, ನಾನು ಎಲ್ಲಾ ಕೆಲಸನೂ ಮಾಡಿ ಮುಗಿಸಿದ್ದೀನಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಿದ್ದೀನಿ, ನನ್ನ ಕೆಲಸ ಆಗೋಯ್ತು ಅಂತ ಕೈ ಎತ್ಬಿಟ್ರು. ಆದ್ರೆ ಕಾಸ್ಟ್ ಅಕೌಂಟೆಂಟು ಆ ಕಾಸ್ಟ್ ಅನ್ನ ಕಡಿಮೆ ಮಾಡಕ್ ಆಗದೆ ಒದ್ದಾಡ್ತಾ ಇದ್ದಾರೆ, ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಅದೇ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಬಂದು ಕಾಸ್ಟ್ ಮತ್ತೆ ಫಿನಾನ್ಸ್ ಎರಡೂ ಜಾಸ್ತಿ ಆಗೋದಕ್ಕೆ ನೀವೇ ಕಾರಣ ಅಂತ ಒಬ್ಬೆ ಹೊಡಿತಾ ಇದ್ದಾರೆ. ಪಾಪ ಈ ಹುಡುಗಿ ಎಲ್ಲಾ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ನೋಡಿ ರಿಪೋರ್ಟ್ ಮಾಡ್ತಾ ಇದೆ. ಈ ಹುಡುಗ ಈಗ ಆ ಬರ್ಡನ್ನ ಇವರಿಬ್ರ ಮೇಲೆ ಹಾಕ್ತಾ ಇದೆ. ಸೊ ಕಾಸ್ಟ್ ಅಕೌಂಟೆಂಟು ಕೈ ಚೆಲ್ಲಿ ಕೂತಿದ್ದಾನೆ, ಏನೇ ಮಾಡಿದ್ರು ಕಾಸ್ಟ್ ಅನ್ನ ಕಡಿಮೆ ಮಾಡಕ್ ಆಗ್ತಾ ಇಲ್ಲ ಅಂತ. ಫೈನಾನ್ಷಿಯಲ್ ಅಕೌಂಟೆಂಟು ಕೈ ಎತ್ಬಿಟ್ಟಿದ್ದಾರೆ, ನನ್ನ ಕೆಲಸ ಆಗೋಯ್ತು, ಮಿಕ್ಕಿದೆಲ್ಲ ಇವ್ರು ನೋಡ್ಕೋತಾರೆ ಅಂತ. ಆದ್ರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಇವರಿಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ರು. ಇದ್ರಲ್ಲಿ ಜಾಸ್ತಿ ಅಫೆಕ್ಟೆಡ್ ಯಾರು ಅಂದ್ರೆ ಕಾಸ್ಟ್ ಅಕೌಂಟೆಂಟೇ. ಪ್ರಾಡಕ್ಟ್ ಕಾಸ್ಟ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಈ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇಂದಾನು ಹೊಡೆತ ಬೀಳುತ್ತೆ, ಈ ಫಿನಾನ್ಷಿಯಲ್ ಅಕೌಂಟೆಂಟ್ ಇಂದಾನು ಹೊಡೆತ ಬೀಳುತ್ತೆ. ಯಾರು ಕೇಳ್ಬೇಕು ಇವ್ರುಗಳು? ಸರಿ, ಲೀವ್ ಇಟ್. ಸೊ ಅದು ಏನೋ ತಮಾಷೆಗೆ ಅಂತ ಮಾಡಿದಷ್ಟೇ ಫೋರ್ಸ್ಫುಲ್ ಆಗಿ. ಸೊ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಈಗ ಒಂದಷ್ಟು ಅಕೌಂಟಿಂಗ್ ಡೇಟಾ ಇರುತ್ತೆ. ಸೇಲ್ಸ್ ಇಷ್ಟಿದೆ, ಎಕ್ಸ್ಪೆನ್ಸಸ್ ಇಷ್ಟಿದೆ, ಪ್ರಾಫಿಟ್ ಅಥವಾ ಲಾಸ್ ಇಷ್ಟಿದೆ, ಮತ್ತೆ ಒಂದಷ್ಟು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಇರುತ್ತೆ. ಸೊ ಅದೆಲ್ಲ ಜಸ್ಟ್ ಡೇಟಾ ಅಷ್ಟೇನೆ, ಅದಾಗದೆ ಏನು ಹೇಳೋದಿಲ್ಲ. ಅದನ್ನ ನಾವು ಅನಲೈಸ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡಬೇಕು. ಈಗ ಸೇಲ್ಸ್ 1 ಕೋಟಿ ಇದೆ, ಏನಾದ್ರ ಅರ್ಥ? ಒಂದು ಚಿಕ್ಕ ಬಿಸ್ನೆಸ್ಗೆ ಅದು ತುಂಬಾನೇ ಜಾಸ್ತಿ 1 ಕೋಟಿ ಅನ್ನೋದು. ಆದ್ರೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ 1 ಕೋಟಿ ಅನ್ನೋದು ತುಂಬಾ ಕಡಿಮೆ. ಅವ್ರದಂತೂ ಸಾವಿರಾರು ಕೋಟಿ ಲೆಕ್ಕದಲ್ಲಿ ಇರುತ್ತೆ ಬಿಸ್ನೆಸ್. ಸೊ ಎಲ್ಲ ರಿಲೇಟಿವ್ ಇಲ್ಲಿ. ಸೊ ಅನಲೈಸ್ ಮಾಡ್ಬೇಕು ನಾವು. ಅನಾಲಿಸಿಸ್ ಅಂದ್ರೆ ಡೆಫಿನಿಷನ್ ಹೀಗಿದೆ: ಕ್ಲಾಸಿಫಿಕೇಶನ್ ಆಫ್ ಕ್ವಾಂಟಿಟೇಟಿವ್ ಡೇಟಾ, classification of quantitative data into simple and meaningful information. ಈಗ ಈ ಹುಡುಗ ಒಂದಷ್ಟು ಚಾರ್ಟ್ಸ್ ನ ಇಟ್ಕೊಂಡು ಕೂತಿದ್ದಾನೆ. ಇಲ್ಲಿ ಪೈ ಚಾರ್ಟ್ ಇದೆ, ಲೈನ್ ಗ್ರಾಫ್ ಇದೆ, ಬಾರ್ ಗ್ರಾಫ್ ಇದೆ, ಮಲ್ಟಿಪಲ್ ಬಾರ್ ಗ್ರಾಫ್ ಇದೆ, ಎಲ್ಲ ಕಂಬೈನ್ ಮಾಡ್ಕೊಂಡು ಎಲ್ಲ ಕೂತಿದ್ದಾನೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ತಾನೆ ಅನಲೈಸ್ ಮಾಡೋದಕ್ಕೆ. ಇದೆಲ್ಲ ಅನಾಲಿಸಿಸ್ ಟೂಲ್ಸ್. ಸೊ ಇದರಿಂದ ಒಂದಷ್ಟು ಇಂಟರ್ಪ್ರಿಟೇಷನ್ಸ್ ಅನ್ನ ಡ್ರಾ ಮಾಡ್ತಾನೆ. ಸೊ ಇಂಟರ್ಪ್ರಿಟೇಷನ್ ಅಂದ್ರೆ ಡ್ರಾಯಿಂಗ್ ಇನ್ಫರೆನ್ಸಸ್ ಅಂಡ್ ಕನ್ಕ್ಲೂಷನ್ ಫ್ರಮ್ ದ ಅನಾಲಿಸಿಸ್.
ಸೊ ಒಂದಷ್ಟು ಇನ್ಫರೆನ್ಸಸ್ ನ ಅರ್ಥಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಡ್ರಾ ಮಾಡ್ತಾನೆ ಆ ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಅನಾಲಿಸಿಸ್ ಇಂದ. ಸೊ ದಟ್ ಈಸ್ ಕಾಲ್ಡ್ ಇಂಟರ್ಪ್ರಿಟೇಷನ್, ಅರ್ಥ ಮಾಡ್ಕೊಳ್ಳೋದು ಅಂತ. ಸೊ ಆ ಇಂಟರ್ಪ್ರಿಟೇಷನ್ ಮೇಲೆ ಏನೋ ಒಂದು ಡಿಸಿಷನ್ ತಗೋತಾರೆ. ಓ ಇದನ್ನ ಕಡಿಮೆ ಮಾಡಬೇಕು ಎಕ್ಸ್ಪೆನ್ಸ್ ನ, ಏನೋ ಒಂದು ಡಿಸಿಷನ್ ತಗೋತಾರೆ ಅದ್ರ ಬೇಸಿಸ್ ಮೇಲೆ. ಸೊ ಇದು ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಸೊ ಇವೆಲ್ಲ ರೆಫರೆನ್ಸ್ ಬುಕ್ಸ್, ಮಾರ್ಕೆಟ್ ಅಲ್ಲಿ ಸಿಗುವಂತ ಬೆಸ್ಟ್ ಬುಕ್ಸ್ ಇವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ತುಂಬಾನೇ ವಾಸ್ಟ್ ಸಬ್ಜೆಕ್ಟು ಮತ್ತೆ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟು. ಸೊ ಮುಂದೆ ಏನಾದ್ರೂ ನೀವು ಯಾವ್ದಾದ್ರು ಒಂದು ಅಕೌಂಟಿಂಗ್ ಅಂಡ್ ಆಡಿಟ್ಸ್ ಫರ್ಮ್ ಅಲ್ಲಿ ಮ್ಯಾನೇಜರ್ ಆಗಿ ಹೋಗೋದಾದ್ರೆ ಇದೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಈ 5 ಬುಕ್ಸ್ ಕೂಡ ಇಂಪಾರ್ಟೆಂಟು. ಲೈಬ್ರರಿಲಿ ಸಿಕ್ಕಿದ್ರೆ ಖಂಡಿತ ಓದಿ, ಸಾಧ್ಯ ಆದ್ರೆ ಪರ್ಚೇಸ್ ಮಾಡಿ. ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ ಇವೆಲ್ಲ ಬುಕ್ಸ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ಮುಂದೆ ನಿಮ್ಮ ಹೈಯರ್ ಸ್ಟಡೀಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ದಟ್ಸ್ ಇಟ್ ಫ್ರೆಂಡ್ಸ್. ಕೆಲವೊಂದು ಕಿವಿ ಮಾತುಗಳನ್ನ ಹೇಳೋದಾದ್ರೆ, ನಂಬರ್ 1, ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದಷ್ಟು ಟ್ಯುಟೋರಿಯಲ್ ಕ್ಲಾಸಸ್ ಸಿಗುತ್ತೆ ನಿಮ್ಗೆ, ವಿಡಿಯೋಸ್. ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ಗೆ ಇರುವಂತ ಕೆಲವೊಂದು ಟ್ಯುಟೋರಿಯಲ್ ಚಾನಲ್ಸ್ ಇದಾವೆ, ಯೂಟ್ಯೂಬ್ ಚಾನಲ್ಸ್. ಸೊ ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಆಗಿ, ಚೆನ್ನಾಗಿದೆ ಅಂತ ಅನ್ಸಿದ್ರೆ ಆ ಚಾನಲ್ ಅಲ್ಲಿ ಇರುವಂತ ಎಲ್ಲಾ ವಿಡಿಯೋಸ್ ಅನ್ನು ವಾಚ್ ಮಾಡಿ. ಸೊ ಸಾಕಷ್ಟು ನಿಮ್ಗೆ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಬುಕ್ಸು, ನೋಟ್ಸು ಯಾರಾದ್ರೂ ಸೀನಿಯರ್ಸ್ ನಿಮ್ಗೆ ಗೊತ್ತಿದ್ರೆ ಆದಷ್ಟು ಕಲೆಕ್ಟ್ ಮಾಡಿ. ನಾನು ಕೂಡ ನೋಟ್ಸ್ ಅನ್ನ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ಸೊ ಅದನ್ನು ಕೂಡ ರೆಫರ್ ಮಾಡಿ. ಆದ್ರೆ ನಾನು ಶೇರ್ ಮಾಡುವಂತ ನೋಟ್ಸು ಎಸ್ಪೆಷಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 3, ಪ್ರೀವಿಯಸ್ 10 years ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡಿ, ಅಂದ್ರೆ 2010 ಇಂದ. ಯೂಶಲಿ ನಿಮ್ಗೆ 5-6 years ಇಂದ ಸಿಗುತ್ತೆ. ಅದಕ್ಕೂ ಹಿಂದಿನ ಬೇಕಂದ್ರೆ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುತ್ತೆ. ಸೊ ನೋಡಿ, ಹುಡುಕಿ. ಮತ್ತೆ ಈ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಏನ್ ಹೇಳ್ದೆ, ಅವುಗಳ ನಡುವೆ ಒಂದಷ್ಟು ವ್ಯತ್ಯಾಸಗಳನ್ನ ಹೇಳ್ದೆ, ಯಾವ್ಯಾವ್ದ್ರಲ್ಲಿ ಪಾಯಿಂಟ್ಸ್ ಆಫ್ ಡಿಫರೆನ್ಸ್ ಇದೆ ಅಂತ. ಸೊ ಅದನ್ನ ನೋಟ್ ಮಾಡ್ಕೊಡಿ. ಇನ್ನೂ ಜಾಸ್ತಿ ಪಾಯಿಂಟ್ಸ್ ಸಿಕ್ಕಿದ್ರೆ ಅದನ್ನ ಬರ್ದಿಟ್ಕೊಂಡಿರಿ. ಮತ್ತೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ಗೆ ನಿಮ್ಮ ಡೌಟ್ಸು, ಕ್ವೆಶ್ಚನ್ಸ್ ಜೊತೆ ರೆಡಿಯಾಗಿರಿ. ಸೊ ಎಲ್ಲದನ್ನು ಲಿಸ್ಟ್ ಮಾಡಿಟ್ಕೊಳ್ಳಿ. ಯೂಶಲಿ ನಾನು ವಾರಕ್ಕೊಂದ್ಸಲಿ ಝೂಮ್ ಆ್ಯಪ್ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೀನಿ, ಕ್ವೆಶ್ಚನ್ ಅಂಡ್ ಆನ್ಸರ್ ಸೆಷನ್. ಸೊ ಅದನ್ನ ಖಂಡಿತ ಅಟೆಂಡ್ ಮಾಡಿ, ನಿಮ್ಮ ಡೌಟ್ಸ್ ಅನ್ನ ಕೇಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟೊತ್ತವರೆಗೂ ಪೇಷನ್ಸ್ ಇಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. Celebrate learning, happy studies, keep smiling. Thank you.